ಆದ ಸ್ಪರ್ಶನೇ ಕ್ಷಮ ಇರಲಿ ಅಂದವಾಗ ನಾವು ಎಲ್ಲಿದ್ರೇನೂ ನಮ್ಮಲ್ಲಿಂದ ನಮ್ಮ ಭೂಮಿಗೆ ತುಂಬ ಸುರಕ್ಷಿತವಾಗಿ ನಾವು ನೋಡ್ಕೋಬೇಕು. ಅವಾಗೇ ಆ ಭೂಮಿ ತಾಯಿ ಆಶೀರ್ವಾದ ನಮ್ಮ ಆರೋಗ್ಯ ಮೇಲೆ ನಮ್ಮ ಸಂಪತ್ತಿನ ಮೇಲೆ ಎಲ್ಲ ಕೊಡುತ್ತೆ. ಅದಕ್ಕೆ ಭೂಮಿನ ವಿಷ್ಣು ಪತ್ನಿ ಶ್ರೀ ಮಹಾಲಕ್ಷ್ಮಿ ಅಂತ ನಾವು ಈ ಭೂಮಿಯಲ್ಲಿನೇ ಲಕ್ಷ್ಮಿ ನೋಡಬೇಕು. ಅದನ್ನ ಆ ಒಂದು ಭೂಮಿ ಸೌಂದರ್ಯ ಹಸಿರು ಇದ್ರೇ ಮತ್ತು ಜಲ ಇದ್ರೇ ಆ ಭೂಮಿ ಸೌಂದರ್ಯ ಇರುತ್ತೆ. ಆ ಒಂದು ತಾಯಿಯ ಒಂದು ಸೇವೆಯನ್ನು TV9 ಮೂಲಕ ನನಗೆ ಆಶೀರ್ವಾದ ಪಡೆದಕ್ಕೆ ನಮ್ಮ ಟೀಮ್ ಎಲ್ಲ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶರವಣ ಸರ್ ಏನಂತೀರಿ? ನಿಜವಾಗಲೂ ಇಂಥ ಒಂದು ಸಾಧಕಿಯರನ್ನ ನೀವು ಹುಡುಕಿದ್ದೀರಲ್ಲ, ನಿಮಗೆ ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳಬೇಕು. TV9 ಸಂಸ್ಥೆಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಮಗೆಲ್ಲ ಇವ್ರನ್ನೆಲ್ಲ ಹೆಂಗೆ ನಾವು ಹುಡ್ಕೋಕ್ಕಾಗಲ್ಲ, ನಾವು ನೋಡೋಕ್ಕಾಗಲ್ಲ. ಇಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಒಂದು ಸೌಭಾಗ್ಯವನ್ನು ತಾವು ಒದಗಿಸ್ಕೊಟ್ಟಿದ್ದೀರ ಅಂಥೇಳಿ ಭಾಳ ಹೆಮ್ಮೆಯ ಕನ್ನಡತಿ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಹೆಮ್ಮೆಯನ್ನು ಪಡ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ. ಥ್ಯಾಂಕ್ ಯು. ಮೋಸ್ಟ್ ಎನರ್ಜೆಟಿಕ್ ಸ್ಟಾರ್ ಧ್ರುವ ಸರ್ಜಾ ಅವರು ಏನಂತೀರಿ ಸರ್? ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಹಾಗೂ ಎಸ್ಪೆಷಲಿ ನನ್ನ VIPಸ್ಗೆ ಎಲ್ರಿಗೂ ನಮಸ್ಕಾರ. ಹೆಮ್ಮೆಯ ಕನ್ನಡತಿ ಅಂದರೆ ನಾವು ಆನ್ ಸ್ಕ್ರೀನಲ್ಲಿ ಮಾತ್ರ ಹೀರೋ, ರಿಯಲ್ ಲೈಫಲ್ಲಿ ಇವ್ರುಗಳೇ ಹೀರೋ. ಈ ಥರ ಕಾರ್ಯಕ್ರಮನ ಮಾಡಿ ಪ್ರೋತ್ಸಾಹ ಮಾಡ್ತಾ ಇರೋ TV9 ಚಾನಲ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಸಾಹಸ ಏನೀಗ? ಯಾವ ಚಿತ್ರ ಬಿಡುಗಡೆ ಆಗ್ತಾ ಇದೆ? ಭಾಳ ಜನ ಕಾಯ್ತಾ ಇದ್ದಾರೆ ಸರ್. KD ಅಂತ ಈಗ ಅದನ್ನು ಡೈಲಾಗ್ ಹೊಡಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಾ? ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟೋರ್ಗೆಲ್ಲ ಕೆಲಸ ಕೊಟ್ಟವ್ರೆ. ಆದರೆ ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಅಂಜನೇಯ. ಥ್ಯಾಂಕ್ ಯು ವೆರಿ ಮಚ್.